ಓಂ ನಂಜುಂಡೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ, ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು, ನೈವೇದ್ಯ ಪ್ರಿಯ ಗಣಪತಿ, ಆದರೆ ನಮಸ್ಕಾರ ಪ್ರಿಯ ಭಾನು. ಆದರೆ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ನಾವು ಏನೇ ಅರ್ಪಣೆ ಮಾಡಿದ್ರೂ ಕೂಡ ಅಷ್ಟು ಫಲಕ್ಕಿಂತ ಮುಖ್ಯವಾಗಿ ಅಭಿಷೇಕ ಮಾಡಿಸಿದಾಗ ಲಯಕಾರಕನಾಗಿರ್ತಕ್ಕಂಥ ಶಿವ ಅಭಿಷೇಕದಿಂದ ಸಂತೃಪ್ತಿಯನ್ನು ಪಡೀತಕ್ಕಂಥದ್ದಾಗಿರುತ್ತೆ. ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡೋಕ್ಕೋದಾಗ ಶಿವ ದೇವಸ್ಥಾನದಲ್ಲಿ ನಾವು ಹಾಲಿನಿಂದ, ಮೊಸರಿನಿಂದ, ವಿಭೂತಿಯಿಂದ ಅಥವಾ ಅಕ್ಷತೆ ಇರ್ಬೋದು, ಹಾಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಕ್ಕಂಥದ್ದು, ಮೊಸರಿನಿಂದ, ತುಪ್ಪದಿಂದ, ಜೇನುತುಪ್ಪದಿಂದ ಅನೇಕ ನಮ್ಮ ಸಂತೃಪ್ತಿಗೆ ನಾವು ಆ ಶಿವನ ಲಿಂಗಕ್ಕೆ ಅನೇಕ ವಿಧವಾದ ಅಭಿಷೇಕಗಳನ್ನು ಮಾಡ್ತೀವಿ. ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅರಿಶಿನ ನೀರಿನಿಂದ ಅಭಿಷೇಕ ಮಾಡಬಾರದು. ಮಾಡಿದರೆ ಅಷ್ಟು ಫಲ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ನಾವಿವತ್ತಿನ ದಿವಸ ತಿಳ್ಕೊಳ್ಳೋಣ. ಏಕೆಂದರೆ ಮಹಾದೇವ ದೇವತೆಗಳ ದೇವ. ಆ ಶಿವಲಿಂಗ ನೋಡಿದಾಗ ಕೆಳಗಡೆ ಪಾಣಿಪೀಠ ಅಂತಿರುತ್ತೆ, ಮೇಲೆ ಒಂದು ಲಿಂಗಾಕಾರವಾಗಿರ್ತಕ್ಕಂಥದ್ದನ್ನೇ ನಾವು ಶಿವಲಿಂಗ ಅಂತ ಕರೀತಕ್ಕಂಥದ್ದು. ಆದರೆ ಭಕ್ತರಿಗೆ ಶಿವನ ಅಭಿಷೇಕ ಭಕ್ತರು ತೃಪ್ತಿಯಿಂದ ಅಭಿಷೇಕ ಮಾಡಿದ್ರೆ ಅಷ್ಟೇ ಸಾಕು. ಭೋಳಾ ಶಂಕರ ಅಂತೀವಿ, ಕೇಳಿದ್ದನ್ನು ಕೊಟ್ಬಿಡ್ತಾನೆ. ಹಾಗೆ ಶಿವ ಸ್ಮಶಾನವಾಸಿ, ಹೌದು, ದೇಹವೆಲ್ಲ ವಿಭೂತಿಯನ್ನು ಹಚ್ಕೊಂಡಿರ್ತಕ್ಕಂಥವನು ಆಗಿರ್ತಕ್ಕಂಥದ್ದು. ಆದರೆ ಅಂತಹ ಶಿವನ ಒಲುಮೆಯನ್ನು ಪಡೀಬೇಕು, ಅನುಗ್ರಹವನ್ನು ಪಡೀಬೇಕು, ಅಪಮೃತ್ಯುವಿನಿಂದ ಪಾರಾಗಬೇಕು, ಹಾಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗಬೇಕು. ಶಿವ ಕೇವಲ ಮೃತ್ಯುಗೆ ಕಾರಕನು ಅಥವಾ ಅಪಮೃತ್ಯುವನ್ನು ಹೋಗ್ಲಾಡಿಸ್ತಕ್ಕಂಥವನ್ನೆಲ್ಲವನ್ನೂ ಕೊಡ್ತಕ್ಕಂಥ, ಐಶ್ವರ್ಯಕ್ಕೂ ಶಿವ, ಆರೋಗ್ಯಕ್ಕೂ ಶಿವ, ಅದೃಷ್ಟಕ್ಕೂ ಶಿವ ಅಂತೂ ಕೂಡ ನಾವು ಹೇಳ್ಬೋದು. ಅಂತಹ ಶಿವನಿಗೆ ಯಾರೂ ಸಹ ನಾವು ಅರಿಶಿನ ಅರ್ಪಿಸೋದು ಎಲ್ಲಾದರೂ ನೋಡಿದ್ದೀವಾ? ಇಲ್ಲ, ಮಾಡಬಾರ್ದು. ಯಾಕೆ, ಏನು ರೀಸನ್ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಧರ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಶಿವಲಿಂಗಕ್ಕೆ ಅರಿಶಿನವನ್ನು ಅರ್ಪಿಸಿದರೆ ಆ ಶಿವಲಿಂಗಕ್ಕೆ ಕೋಪ ಜಾಸ್ತಿ, ತಮೋಗುಣ ಜಾಸ್ತಿ. ಹಾಗೆ ಶಿವಲಿಂಗಕ್ಕೆ ನಾವು ಅರಿಶಿನವನ್ನು ಹಾಕಿದ ತಕ್ಷಣ ನಮ್ಮ ಮನಸ್ಸಿನ ಭಾವನೆಗಳು ಕೂಡ ವಿಕೃತ ಆಗುತ್ತೆ. ಹಾಗಾಗಿ ಶಿವಲಿಂಗಕ್ಕೆ ಅರಿಶಿನವನ್ನು ಹಾಕಬಾರ್ದು, ಅರಿಶಿನ ಲೇಪನ ಮಾಡಬಾರ್ದು, ಅರಿಶಿನ ಅಭಿಷೇಕವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಅದೇ ಅರಿಶಿನ ವಿಷ್ಣು ಕೊಟ್ಬಿಟ್ರೆ ಡಬಲ್ ಅದೃಷ್ಟ. ವಿಷ್ಣುವಿಗೆ ನೀವು ಅರಿಶಿನವನ್ನು ಅರ್ಪಣೆ ಮಾಡಿದರೆ ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡ್ತಾರೆ. ಆದರೆ ಶಿವ ಪೂಜೆಯಲ್ಲಿ ಶಿವನಿಗೆ ಅರ್ಪಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಅರಿಶಿನ ನಿಮಗೆ ಗೊತ್ತು, ಮಹಿಳೆಯರ ಮುಖಕ್ಕೆ, ಸೌಂದರ್ಯಕ್ಕೆ ಅಥವಾ ಸೌಂದರ್ಯವರ್ಧಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಯುರ್ವೇದದಲ್ಲಿ ಅರಿಶಿನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು. ಎಲ್ಲೋ ಕಡೆ ಚರ್ಮ ವ್ಯಾಧಿಗಳಿರ್ಬೋದು, ಹಾಗೆ ಅಲಂಕಾರಕ್ಕೆ ಈ ಅರಿಶಿನವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ನಮಗೂ ಗೊತ್ತು, ಒಂದು ಹೆಣ್ಣು ಗಂಡು ಅಥವಾ ಮದುವೆಯ ಸಂದರ್ಭದಲ್ಲಿ ಅರಿಶಿನ ಹಚ್ಚಿಬಿಟ್ರೆ ಆಚೆ ಹೋಗಬೇಡಿ ಅಂತ ಹೇಳ್ತಾರೆ. ಅರಿಶಿನ ಅಂದಾಗ ಹಸಿ ಮೈ ಅಂತ ಕರೀತಾರೆ. ಎರಡೂ ಕಡೆ ಇಬ್ಬರಲ್ಲೂ ಕೂಡ ಅರಿಶಿನ ಹಚ್ಚಿದ ಮೇಲೆ ಆಚೆ ಹೋಗಬಾರ್ದು. ಅರಿಶಿನ ಶುದ್ಧತೆಯನ್ನು ಕೊಡುತ್ತೆ. ಆದರೆ ಅರಿಶಿನ ಎಲ್ಲೂ ಕೂಡ ನಾವು ಅಲ್ಲಗಳೆಯೋಂಗೇ ಇಲ್ಲ, ಅಷ್ಟು ಶಕ್ತಿವಂತವಾದ ಅರಿಶಿನ ಕೂಡ ಇದಾಗಿರುತ್ತೆ. ಆದರೆ ಇದು ಮಹಿಳೆಯರಿಗೆ ಪ್ರಿಯವಾದದ್ದು, ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯವಾದದ್ದು ಕೂಡ ಆಗಿರೋದ್ರಿಂದ ಒಂದು ಲೆಕ್ಕದಲ್ಲಿ ತಗೊಂಡ್ರೆ ಶಿವಲಿಂಗ ಮೇಲಿನ ಭಾಗ ಇದೆ ಅಲ್ವಾ, ಆ ಲಿಂಗಾಕಾರದ ಭಾಗ ಅದು ಪುಲ್ಲಿಂಗಕ್ಕೆ ಸಮಾನ, ಪುರುಷಕ್ಕೆ ಅದು ಹೋಲಿಕೆಯನ್ನು ಕೊಡುತ್ತೆ. ಆದರೆ ಕೆಳಗಡೆ ಇರ್ತಕ್ಕಂಥ ಪಾಣಿಪೀಠ ಪಾರ್ವತೀ ದೇವಿಯ ಅಂಶ ಅಂತ ಹೇಳುತ್ತೆ. ಮೇಲಿರ್ತಕ್ಕಂಥ ಶಿವಲಿಂಗ ಶಿವನ ಅಂಶ, ಕೆಳಗಡೆ ಇರ್ತಕ್ಕಂಥ ಆ ಪಾಣಿಪೀಠ ಅದು ಪಾರ್ವತೀ ದೇವಿಯ ಪ್ರತೀಕ ಆಗಿರ್ತಕ್ಕಂಥದ್ದು. ಈ ಅರಿಶಿನವನ್ನು ಲಿಂಗಕ್ಕೆ ಅರ್ಪಣೆ ಮಾಡಲೇಬಾರ್ದು. ಕೇವಲ ತಣ್ಣನೆಯ ಪದಾರ್ಥಗಳು, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಇಂಥದ್ದು ಶುದ್ಧವಾದ ನೀರು, ಇದನ್ನು ಮಾತ್ರ ಆ ಶಿವನಿಗೆ ಅರ್ಪಣೆ ಮಾಡಿದ್ದೆ ಆದರೆ ಅದರ ಲಹರಿಗಳು ನಮಗೆ ಜಾಸ್ತಿ ಸಿಗ್ತಕ್ಕಂಥದ್ದು. ಗಂಗಾ ಜಲ ಆಗ್ಬೋದು, ಶ್ರೀಗಂಧ ಆಗ್ಬೋದು, ಇದನ್ನೆಲ್ಲವನ್ನು ಕೂಡ ಅರ್ಪಣೆ ನಾವು ಮಾಡ್ಬೋದು. ಆದರೆ ಕೆಳಗಿನ ಭಾಗವಾದಂತಹ ಆ ಪಾಣಿಪೀಠಕ್ಕೆ ಬೇಕಾದರೆ ಅರಿಶಿನವನ್ನು ನೀವು ಆ ತಾಯಿಗೆ ಅರ್ಪಣೆ ಮಾಡಬಹುದು. ಏಕೆಂದರೆ ತಳಭಾಗವನ್ನು ಬ್ರಹ್ಮಭಾಗ, ಮಧ್ಯಭಾಗವನ್ನು ವಿಷ್ಣು ಭಾಗ ಅಂತ ಕರಿತೀವಿ. ಕಡೆಯ ಮೇಲಿರ್ತಕ್ಕಂತಹ ಭಾಗ ಶಿವನ ಲಿಂಗದ ಭಾಗವನ್ನು ರುದ್ರ ಭಾಗ ಅಂತೀವಿ. ರುದ್ರ ಅಂದರೆ ಗೊತ್ತಲ್ವಾ, ರೌದ್ರಾವತಾರ, ಕೋಪ ಬಂದುಬಿಡುತ್ತೆ. ತಣ್ಣನೆಯ ಪದಾರ್ಥಗಳನ್ನು ಮಾತ್ರ ಅದಕ್ಕೆ ಹಾಕಬೇಕು. ಯಾಕೆಂದರೆ ಇದು ಒಂದು ಹೆಂಗಸು ಅಥವಾ ಮಹಿಳೆಗೆ ಪ್ರೀತಿಯಾಗಿರ್ತಕ್ಕಂಥ ಅರಿಶಿನ ಕೂಡ ಇದಾಗಿದ್ದು, ಹಾಗಾಗಿ ಆ ಅರಿಶಿನವನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡಬಾರ್ದು. ಮಾಡಿದ್ದೆ ಆದರೆ ಆ ಪೂಜೆ, ಯಾಕೆಂದರೆ ಪೂಜೆಗಳಿಗೂ ಒಂದು ವಿಧಿವಿಧಾನ ಇರುತ್ತೆ. ನೀವು
ಒಂದು ಒಳ್ಳೆಯ ಸಿಂಪಲ ಪೂಜೆ ಕೂಡ ಭಗವಂತನಿಗೆ ಇಷ್ಟ ಆಗುತ್ತೆ. ಅದೇ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಕರೀತಾನೆ. ಏನಾದರೂ ಕೊಡಿ, ನನಗೆ ನೀರು ಕೊಡಿ, ಹೂವು ಕೊಡಿ, ಅಕ್ಷತೆ ಕೊಡಿ, ನಾನು ಸ್ವೀಕಾರ ಮಾಡ್ತೀನಿ. ಆದರೆ ಕೆಲವನ್ನು ಕೊಡಬಾರ್ದು. ಅದರಲ್ಲಿ ಅರಿಶಿನವು ಒಂದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೇ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.